ಮೇ ತಿಂಗಳಲ್ಲಿ 3 ಕೊಲೆಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಕೊಲೆ ಆಗಿದೆ. ಕೊಲೆಯಲ್ಲಿ 2 ಧರ್ಮದವರು, ಒಬ್ಬರು ಹಿಂದೂ, ಇನ್ನು ಇಬ್ಬರು ಮುಸ್ಲಿಂ ಧರ್ಮಕ್ಕೆ ಸೇರಿರೋರು. 2 ಕೊಲೆ ಆಗಿದೆ. ಇದೊಂದು 2, ಅದೊಂದು 3. ಅಂದರೆ ಒಂದು ಕಮ್ಯುನಲ್ ಅಟ್ಯಾಕ್ಸು, ಮಾಬ್ ಲಿಂಚಿಂಗು, ಕೊಲೆಗಳು ಇದೆಲ್ಲ ಆಗ್ತಾ ಇದೆ. ಇದರ ಬಗ್ಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡಬೇಕಂದು ಇವತ್ತು ನಾವು ಮಂಗಳೂರು ಕಡೆ ಬಂದಿದ್ವಿ. ಎಲ್ಲ ಕಡೆ ನಾವು ಹೋಗಿ ಬಂದಿದ್ದೀವಿ. ಅಂದರೆ ನಮ್ಗೆ ಕಂಡು ಬಂದಿದ್ದು ಯಾಕೆ ಕೊಲೆಗಳಲ್ಲೂ ಆಗುತ್ತೆ ಅಂದರೆ, ಒಂದು ಅಂಡರ್ವರ್ಲ್ಡ್ ಮಾಫಿಯಾ ಮತ್ತು ಅದಕ್ಕೆ ಕೋಮುವಾದ ಬಣ್ಣ ಹಚ್ಚಿದ್ದಾರೆ. ಈಗ ಮರಳು, ಕೋಲಿ, ಕಲ್ಲು, ರಿಯಲ್ ಎಸ್ಟೇಟು, ಮಸಾಜ್ ಪಾರ್ಲರ್ಸು, ಇದನ್ನೆಲ್ಲ ಕಂಪ್ಲೀಟ್ ಮಾಫಿಯಾ ಕಂಟ್ರೋಲಲ್ಲಿ ಇದೆ. ಅವರಿಗೆ ರೌಡಿ ಶೀಟರ್ಸು ಈ ಥರ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬೇಕಾಗುತ್ತೆ. ಅದರಿಂದ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸನ್ನೇ ಅವರು ಉತ್ಪಾದನೆ ಮಾಡ್ತಾರೆಂದು ಕಾಣ್ತಾ ಇದೆ. ಈಗ ರಹೀಮು ಮನೆಗೆಲ್ಲ ಹೋಗಿ ಬಂದ್ವಿ. ರಹೀಮ್ ಅವ್ರ ಜೊತೆ ಅಟ್ಯಾಕ್ ಆದ ಅವ್ರನ್ನ ಹತ್ರನೂ ಮಾತಾಡ್ಕೊಂಡು ಬಂದ್ವಿ. ಸೊ ಅಟ್ಯಾಕ್ ಆದಾಗ ಏನಾಗುತ್ತೆ ಅಂದರೆ, ಈಗ ಒಂದೇ ಊರಿನವರು ರಹೀಮು ಮತ್ತು ಯಾರನ್ನೆಲ್ಲ ಬಂಧಿಸಿದ್ದಾರೆ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಊರಿನವರು, ಗೊತ್ತಿದೆ. ಅವನು ದೀಪು ಅವರ ಅಪ್ಪಗೆ ಮೈ ಹುಷಾರಿಲ್ಲ, ರಕ್ತ ಕೊಟ್ಟಿದ್ದಾರೆ. ಮತ್ತು ಆವತ್ತು ದಿವಸ ಅದೇ ಪಿಕಪ್ ವ್ಯಾನಲ್ಲಿ ಅವರು ತಾಯಿ ಮತ್ತು ತಮ್ಮನಿಗೆ ಕೂಡ ಲಿಫ್ಟ್ ಕೊಟ್ಟಿದ್ದಾರೆ. ಇವರು ಒಂದು ಜಾಗದಲ್ಲಿ ಸೇರಿದ್ದಾಗ ಏನು ಕಾನ್ವರ್ಸೇಷನ್ ಆಯಿತು ಅಂದು ನಾನು ಒಬ್ಬನೇ ಒಂದು ಸಿಂಗಲ್ ಐ ವಿಟ್ನೆಸ್ ಕೇಳಿದೆ. ಆ ಹುಡುಗ ಹೇಳ್ದ, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನೇ ಯಾಕೆ ಹೊಡಿತೀರಾ, ನಿಮಗೂ ನಮ್ಗೆ ಏನಿದೆ, ನಾನು ಯಾವ ರಾಜಕೀಯ ಪಕ್ಷದಲ್ಲಿನೂ ಇಲ್ಲ, ನಾನು ಯಾವ ಇದರಲ್ಲಿನೂ ಇಲ್ಲ, ನಮ್ಮನ್ನು ಬಿಟ್ಬಿಡಿ ಅಂದು ಭಾರಿ ಕೇಳಿದ್ದಾರೆ. ಇಲ್ಲ, ನಾವು ಬಿಡೋದಿಲ್ಲ, ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದೆ, ನಾವು ನಿಮ್ಮನ್ನು ಕೊಲ್ಲುತ್ತೇವೆ ಎಂದು ಮರ್ಡರ್ ಆಗಿದೆ. ಅಂದರೆ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ. ಇದು ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ, ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್. ಅಂದರೆ ರಹೀಮ್ ಒಂದು ಕಮ್ಯುನಿಟಿಗೆ ಸೇರಿದ್ದಾನೆ ಅನ್ನೋ ಒಂದೇ ಕಾರಣದಿಂದ ಟಾರ್ಗೆಟೆಡ್ ಕಿಲ್ಲಿಂಗ್, ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್. ನೋಡಿ, 25ನೇ ತಾರೀಕು ಬಾಜ್ಪಾಯಿಯಲ್ಲಿ ಒಂದು ಮೆರವಣಿಗೆ ಆಗುತ್ತೆ, ಒಂದು ಮೀಟಿಂಗ್ ಆಗುತ್ತೆ. ಪೊಲೀಸರು ಅದಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ, ಕೊಡಬಾರ್ದಾಗಿತ್ತು. ಸೊ ಮೀಟಿಂಗಲ್ಲಿ ಮಾತಾಡುವಾಗಲೇ ಭಾಷಣದಲ್ಲಿ ನಾವು ಕೊಲ್ಲುತ್ತೇವೆ, ವಿ ವಿಲ್ ಫಿಕ್ಸ್ ಅಂದೇ ಹೇಳ್ತಾರೆ. 25 ಆಗುತ್ತೆ, 26, 27 ಈ ಹುಡುಗರು ಯಾರೆಲ್ಲ ಬಂಧಿಸಿದ್ದಾರೆ ಇವರೆಲ್ಲ ಆ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಅದೇ ಕಾರಣದಿಂದನೇ ಅಟ್ಯಾಕ್ ಆಗಿದೆ. ಸೊ ಇದು ಟಾರ್ಗೆಟೆಡ್ ಕಿಲ್ಲಿಂಗ್. ಅಶ್ರಫ್ಗೂ ಈ ಪಾಲಿಟಿಕ್ಸ್ಗೂ ಯಾವುದು ಸಂಬಂಧ ಇಲ್ಲ. ಅಶ್ರಫ್ ಕೇರಳ, ಆದರೆ ಅವನು ಒಂದು ಮುಸಲ್ಮಾನ ಅಷ್ಟೇ. ಅಲ್ಲಿ ಕ್ರಿಕೆಟ್ ಆಟ ಆಡಿದ್ದಾರೆ. ಬಂದ ವಿಷಯ, ಕ್ರಿಕೆಟ್ ಕಾಣಲು, ಅದನ್ನು ವೀಕ್ಷಿಸಲು ಯಾರು ಮುಸಲ್ಮಾನರು ಬರಬಾರ್ದು ಅಂತ ಕೂಡ ಬೋರ್ಡ್ ಹಾಕಿದ್ರಂತೆ. ಇವನು ಬಂದಿದ್ರೆ ಯಾರೋ ಒಬ್ಬರು ಎಗೇನ್ ರೌಡಿ ಶೀಟರು ಒಡಿಯಂದು ಹೇಳಿದ್ದಾರೆ. 21, 22, 23 ವಯಸ್ಸು ಹುಡುಗರು ಸಿಕ್ಕಾಪಟ್ಟೆ ಹೊಡೆದು ಕಾರದ ಪುಡಿ ಎಲ್ಲ ಹಾಕಿ ಸಾಯಿಸಿದ್ದಾರೆ. ಡೆಡ್ ಬಾಡಿ ಅಲ್ಲಿ ಬಿದ್ದಿದೆ. ಡೆಡ್ ಬಾಡಿ ಇರೋವರೆಗೂ ಕೂಡ ಅವರು ಕ್ರಿಕೆಟ್ ಪ್ಲೇ ಮಾಡಿದ್ದಾರೆ. ಅಂದರೆ ಇಷ್ಟೊಂದು ಹೇಟ್, ದ್ವೇಷ ಒಂದು ಕಮ್ಯುನಿಟಿ ಮೇಲೆ ಇದೆ, ಅಷ್ಟು ಮಾತ್ರ ಅನ್ನೋದು ಒಂದು. ಮತ್ತು ಸುಹಾಸ್ ಶೆಟ್ಟಿ ಅವ್ರ ಹೆಸರೇ ಗೊತ್ತಾಗುತ್ತೆ, ಅವರು ಹಿಂದೂ ಮತ್ತು ಬಜರಂಗ್ ದಳದಲ್ಲಿ ಇದ್ದರು ಅಂತ ಕೂಡ ಮಾಧ್ಯಮದವ್ರಿಗೆ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಅದು ಟಾರ್ಗೆಟೆಡ್, ಕಮ್ಯುನಿಟಿ ಟಾರ್ಗೆಟೆಡ್ ಅಟ್ಯಾಕ, ಇಂಡಿವಿಜುವಲ್ ರಿವೆಂಜ್ ಟಾರ್ಗೆಟೆಡ್ ಅಟ್ಯಾಕ್. ಅಂದರೆ ಅದು ಇಂಡಿವಿಜುವಲ್ ರಿವೆಂಜ್ ಟಾರ್ಗೆಟೆಡ್ ಅಟ್ಯಾಕ್, ನಾಟ್ ಎ ಕಮ್ಯುನಲ್ ಅಟ್ಯಾಕ್. ಅವರು 2 ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ.
ಮತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ, ಹಪ್ತಾ ವಸೂಲಿ ಮಾಡೋದು ಇದೆಲ್ಲ ಕೂಡ ನಡೆದಿದೆ. ಸೊ ದಟ್ ಈಸ್ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್. ಇದು ಕಮ್ಯುನಿಟಿ ಟಾರ್ಗೆಟೆಡ್ ಮರ್ಡರ್ಸು. ಈಗ ದುರಂತ ಏನಂದರೆ, ಸುಭಾಷ್ ಶೆಟ್ಟಿ ಏನೋ ಮರ್ಡರ್ ಆಗಿದೆ, ಅದನ್ನೇ NIAಗೆ ಕೊಟ್ಟಿದ್ದಾರೆ. ಆದರೆ ಈ ಅಶ್ರಫ್ ಅದು ಮಾಬ್ ಲಿಂಚಿಂಗು, ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು. ರಹೀಮು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು. ಈಗ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 2KLM, 2K ಅಂದರೆ ಟೆರರಿಸ್ಟ್ ಆ್ಯಕ್ಟು, ಟೆರರಿಸ್ಟ್ ಆರ್ಗನೈಸೇಷನ್, ಟೆರರಿಸ್ಟ್ ಗ್ಯಾಂಗ್. ನೋಡಿ, ಸುಭಾಷ್ ಶೆಟ್ಟಿ ಕೇಸಲ್ಲಿ ಬಂಧಿಸಿದ್ದಾರೆ. ಎನಿ ಮರ್ಡರ್ ಈಸ್ ಇನ್ಹ್ಯೂಮನ್, ವಿ ಅಪೋಸ್ ಎನಿ ಮರ್ಡರ್. ಆಯಿತು. ಈಗ ತನಿಖೆಯಲ್ಲಿ ತಾರತಮ್ಯ ಅಂದರೆ, ಒಂದು ಮುಸಲ್ಮಾನ ಅಂದರೆ ಅವನಿಗೆ ಸುಣ್ಣ ಹಚ್ತಾರೆ, ಒಂದು ಫಾರ್ವರ್ಡ್ ಕಮ್ಯುನಿಟಿ, ಮೆಜಾರಿಟಿ ಕಮ್ಯುನಿಟಿ ಅಂದರೆ ಬೆನ್ನೆ ಹಚ್ತಾರೆ. ತಾರತಮ್ಯ ನೋಡಿ. ಎಲ್ಲಿ ಈ UAP ಆ್ಯಕ್ಟ್ ಇನ್ವಾಕ್ ಮಾಡಬೇಕು, ಎಲ್ಲಿ NIA ಕೊಡಬೇಕೋ ಅಲ್ಲಿ ಕೊಟ್ಟಿಲ್ಲ. ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗೇ UAP ಆ್ಯಕ್ಟು. ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗಲ್ಲಿ ಜನರಲ್ಲ ಹಾಕಿ, ಇಂಡಿವಿಜುವಲ್ ಟಾರ್ಗೆಟೆಡ್ ಅಟ್ಯಾಕಲ್ಲಿ UAP ಹಾಕಿದ್ದಾರೆ. ಇದು ತಾರತಮ್ಯ. ಇಟ್ ವೈಲೇಟ್ಸ್ ಆರ್ಟಿಕಲ್ 14, 15 and 16. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಟು ಎವ್ರಿ ಸಿಟಿಸನ್ಸು. ಅದರಲ್ಲಿ ನೋ ಡಿಸ್ಕ್ರಿಮಿನೇಷನ್. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ನ ವೈಲೇಟ್ ಮಾಡಿದ್ದಾರೆ ಎಂದು ಒಂದು. ಸೊ UAP ಇನ್ವೋಕ್ ಮಾಡಿದ್ದು ಸುಭಾಷ್ ಶೆಟ್ಟಿ ಕೇಸ್ನಲ್ಲಿ ಇಟ್ ಈಸ್ ಪೊಲಿಟಿಕ್ಸ್, ಕಮ್ಯುನಲ್ ಪಾಲಿಟಿಕ್ಸು. ಇದು ಮಿಸ್ಯೂಸ್ ಆಫ್ ಪೊಲಿಟಿಕಲ್ ಪವರ್, ಮಿಸ್ಯೂಸ್ ಆಫ್ ಹೋಮ್ ಮಿನಿಸ್ಟ್ರಿ ಪವರ್ ಅಂತ ಕೂಡ ಹೇಳ್ತೀನಿ. ಸೊ ದಿಸ್ ಈಸ್ ಒನ್. ಈಗ ಇಲ್ಲಿ ನಾನು ಮೊದಲೇ ಹೇಳಿದೆ, ಒಂದು ಬಿಸ್ನೆಸ್ ಒಂದು ಆಲ್ ಅಂಡರ್ವರ್ಲ್ಡ್ ಬಿಸ್ನೆಸ್ಸು. ಆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದೇ ಪಾಲಿಟಿಕ್ಸ್. ಕಮ್ಯುನಲೈಸೇಷನ್ ಆಫ್ ಕ್ರೈಮ್, ಕ್ರಿಮಿನಲೈಸೇಷನ್ ಆಫ್ ಕಮ್ಯುನಲ್, ಪೊಲಿಟಿಸೈಸೇಷನ್ ಆಫ್ ಕ್ರೈಮು, ಗ್ಲಾಮರು, ಕಮ್ಯುನಲೈಸೇಷನು. ಈ ಥರ ಒಂದು ಚೌಕಟ್ಟಿನಲ್ಲಿ ಈ ಕೊಲೆಗಳು ನಡೀತಾ ಇದೆ. ಹೇಟ್ ಸ್ಪೀಚ್ ಮಾಡ್ತಾರೆ. ಒಬ್ರೊಬ್ರ ಮೇಲೇನು 8 ಕೇಸು, 10 ಕೇಸು, 20 ಕೇಸು, 30 ಕೇಸು ಹೈಕೋರ್ಟಲ್ಲಿ ಸ್ಟೇ ಕೊಟ್ಬಿಡ್ತಾರೆ. ವಾಟ್ ಈಸ್ ದ ರೀಸನ್ ಹೈಕೋರ್ಟಲ್ಲಿ ಸ್ಟೇ ಕೊಡ್ತಾರೆ ಅಂದರೆ, ಈಗ ಕಾನೂನನ್ನೇ ತಿದ್ದುಪಡಿ ಮಾಡಿದ್ದಾರೆ. ಈಗ ಹೇಟ್ ಸ್ಪೀಚ್, ದ್ವೇಷ, ಕಮ್ಯುನಲ್ ಹೇಟ್ರೆಡ್, ಇದಕ್ಕೆ ಹಳೆ ಕಾನೂನು IPCನಲ್ಲಿ 153A, 153B, 295, 505(2) ಇತ್ತು. ಪನಿಷ್ಮೆಂಟು 3 years to 7 years. ಈಗ ಅದನ್ನೇ 196, 197, 299 ಅಂತ ಹಾಕಿದ್ದಾರೆ. 3 years to 7 years. ಅಂದರೆ ಅದಕ್ಕೆ ಬೇಕಂದ್ರೆ ಮೇ ಬಿ ಇಂಟೆನ್ಷನಲಿ 173BNSS ಅಂದು ಒಂದು ಪ್ರಾವಿಷನ್ನ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಅದರಲ್ಲಿ 3 ವರ್ಷದಿಂದ 7 ವರ್ಷ ಅವರಿಗೆ ಪನಿಷ್ಮೆಂಟ್ ಇರೋ ಅಫೆನ್ಸ್ಗೆ ದೂರು ಕೊಟ್ಟರೆ FIR ರಿಜಿಸ್ಟರ್ ಮಾಡೋಂಗಿಲ್ಲ, ಮತ್ತು 14 days ನೋಟಿಸ್ ಕೊಡಬೇಕು. ಆ ಅಫೆನ್ಸ್ ಇದ್ದರೆ ಅರೆಸ್ಟ್ ಮಾಡೋಂಗಿಲ್ಲ. ಸೊ ಇದು ಇಂಟೆನ್ಷನಲಿ ಅಮಿತ್ ಶಾ ಅವರು ಮಾಡಿದ್ರ ಅನ್ನೋದು. ಯಾಕೆಂದರೆ ಲಾ ಕಮಿಷನ್ನ ಹೊರತುಪಡಿಸಿ, ಜೂರಿಸ್ಟ್ಗಳನ್ನೇ ಅಡ್ವೊಕೇಟ್ ಅಸೋಸಿಯೇಷನ್, ಬಾರ್ ಅಸೋಸಿಯೇಷನ್ ಹೊರತುಪಡಿಸಿ, ಒಂದು ಹ್ಯಾಂಡ್ ಪಿಕ್ಡ್ ಲೋ ಲೆವೆಲ್ ಅಫಿಷಿಯಲ್ಸನ್ನು ಇಟ್ಕೊಂಡು ಆ ಪಾರ್ಲಿಮೆಂಟಲ್ಲಿ ಡಿಬೇಟೇ ಇಲ್ಲದೆ ಈ 173ನ ಇನ್ಸೆಂಟ್ ಮಾಡಿದ್ದಾರೆ. ಅದರಿಂದ ಈ ಹೇಟ್ ಸ್ಪೀಚ್ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನನ್ನ ಆ್ಯಸ್ ಎ ಲಾಯರ್ ಈ ಹೇಟ್ ಸ್ಪೀಚನ್ನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅದರಲ್ಲಿ ಅಮೆಂಡ್ಮೆಂಟ್ ಮಾಡಿ ಧರ್ಮದ ಮೇಲೆ ದ್ವೇಷನ ಭಾಷಣ ಮಾಡಿದರೆ ಅಮೆಂಡ್ಮೆಂಟ್ ಮಾಡಿ ಕರ್ನಾಟಕ ಆ್ಯಕ್ಟ್, ಅದು ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ, ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಬೋದು. ಇದುವರೆಗೆ ಮಾಡಿಲ್ಲ. ಮತ್ತು UAP ಆ್ಯಕ್ಟ್ ಇನ್ವೋಕ್ ಮಾಡಬೇಕು. ನ್ಯಾಷನಲ್ ಇಂಟೆಗ್ರಿಟಿ, ಸಾವರಿನಿಟಿ, ಸೆಕ್ಷನಿಸಮ್ ಇದೆಲ್ಲ ಅನ್ಲಾಫುಲ್ ಆ್ಯಕ್ಟಿವಿಟೀಸ್, ಅನ್ಲಾಫುಲ್ ಅಸೋಸಿಯೇಷನ್ಸು ಇದೆಲ್ಲ ಕೂಡ UAPನಲ್ಲಿ ಬರುತ್ತೆ. ಆದರೆ ಏನಾಗುತ್ತೆ, ಒಂದು ಕೈಯಲ್ಲಿ ಕಲ್ಲು, ಒಂದು ಕೈಯಲ್ಲಿ ಬಾಂಬ್ ಇದ್ದರೆ ಬೇಯ್ಲು, ಕಲ್ಲಿದ್ರೆ ಜೈಲು. ಅಂದರೆ ಧರ್ಮ ನೋಡ್ತಾರೆ ಅಲ್ಲಿ.
ಮತ್ತು UAP ಆ್ಯಕ್ಟು ಒಂದು ಧರ್ಮದವ್ರ ಮೇಲೆ ಮಾತ್ರ ಇನ್ವೋಕ್ ಮಾಡ್ತಾರೆ, ಇನ್ನೊಂದರ ಮೇಲೆ ಇನ್ವೋಕ್ ಮಾಡಲ್ಲ. ಸೊ UAP ಆ್ಯಕ್ಟ್ ಇನ್ವೋಕ್ ಮಾಡಿದರೆ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಇನ್ನೊಂದು, ಈಗ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂದು ಒಂದು ರಕ್ಷಣೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ದಟ್ ಪ್ರೋಸೆಸ್ ಈಸ್ ಗೋಯಿಂಗ್ ಆನ್. ಆ್ಯಂಟಿ ಕಮ್ಯುನಲ್ ಲಾ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಪನಿಷ್ಮೆಂಟ್ ಅಪ್ ಟು 3 years. ಅಪ್ ಟು 3 years ಅಂದರೆ ಅದಕ್ಕೆ ನಾನ್ ಕಾಗ್ನಿಸಬಲ್ ಅಫೆನ್ಸು, FIR ಮಾಡೋಂಗಿಲ್ಲ, ಅರೆಸ್ಟು ಮಾಡೋಂಗಿಲ್ಲ. ಈಗ ಫೋರ್ಸು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅದು ಏನಾಗುತ್ತೆ, ಹಲ್ಲಿಲ್ಲದೆ ಹಾವಾಗುತ್ತೆ. ಹಾವಿಗೆ ಹಲ್ಲಿದ್ದರೆ ವಿಷ ಇದ್ದರೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಹಲ್ಲು ವಿಷ ಕಿತ್ತುಬಿಟ್ಟು ಹಾವು ಬಿಟ್ಟರೆ ಜನಗಳು ಆಟ ಆಡ್ತಾರೆ. ಆ ರೀತಿ ದಿ ಫೋರ್ಸ್ ಈಸ್ ನಾಟ್ ಎಕ್ವಿಪ್ಡ್ ವಿತ್ ದಿ ಲಾ. ಸೊ ಅದರಿಂದ ಕಮ್ಯುನಲ್ ಹೇಟ್ರೇಟನ್ನೇ ಕಾನೂನು ಮುಖಾಂತರ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಎರಡನೇದು, ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಇಲ್ಲಿ ಲಾ ಬ್ರೇಕರ್ಸೇ ಲಾ ಮೇಕರ್ ಆಗ್ತಾರೆ. ಅಂದರೆ ಲಾ ಕೀಪರ್ಸು ಪೊಲೀಸು. ಈಗ ಪೊಲೀಸರು ಒಂದೊಂದು ಸ್ಟೇಷನಲ್ಲಿ ನೋಡಿದರೆ 10 ವರ್ಷ ಒಂದು ಕಾನ್ಸ್ಟೇಬಲ್ ಒಂದೇ ಸ್ಟೇಷನಲ್ಲಿ ಇರ್ತಾರೆ. ಅಲ್ಲಿ ಇನ್ಸ್ಪೆಕ್ಟರ್ಸು ಏನಿದೆ, ಇವ್ರದ್ದು ಎಲ್ಲನೂ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. 3 ಜನನೂ ಒಂದು ರೈಲಲ್ಲಿ ಹೋಗ್ತಿರ್ತಾರೆ, ಒಂದೇ ಇದರಲ್ಲಿ. ಸೊ ನನ್ನ ಪ್ರಕಾರ ಇಲ್ಲಿ ಈ ಸ್ಪಾಟ್ ಸ್ಟಡಿ ಫ್ಯಾಕ್ಟ್ ಫೈಂಡಿಂಗಲ್ಲಿ ನೋಡಿದರೆ ಮೋಸ್ಟ್ ಆಫ್ ದ ಕಿಲ್ಲಿಂಗ್ಸ್, ಮೋಸ್ಟ್ ಆಫ್ ದ ಅಟ್ಯಾಕ್ಸ್ ಆರ್ ಡ್ಯೂ ಟು ಇನ್ಆಕ್ಟಿವೇಶನ್ ಆಫ್ ದಿ ಪೊಲೀಸರು ತಕ್ಷಣ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಈಗ ಸುಭಾಷ್ ಶೆಟ್ಟಿ ಅಟ್ಯಾಕ್ ಆದಮೇಲೆ 4 307 ಎಲ್ಲ ಯುವಕರಿಗೆ ಚಾಕು ಹಾಕಿದ್ದಾರೆ. ಚಾಕು ಸೀರಿಯಸ್ ಅಫೆನ್ಸಸ್ಸು 4. ಇದರ ರಿಪೀಟೆಡ್ ಆಗಿದ್ದು ಯಾವುದೂ ಬರ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ವೆಸ್ಟ್ಮೆಂಟು ಬರೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಮತ್ತು ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಇನ್ಸ್ಟಿಟ್ಯೂಷನ್ ಕೂಡ ಮಕ್ಕಳನ್ನು ಕಳಿಸಲು ಭಯಭೀತಿ ಉಂಟು ಮಾಡಿದ್ದಾರೆ. ಅದರಿಂದ ಅಭಿವೃದ್ಧಿ. ಇನ್ನೊಂದು, ಈ ಅಲ್ಪಸಂಖ್ಯಾತರು ಫೀಲ್ಸ್ ವೆರಿ ವೆರಿ ಅನ್ಕಂಫರ್ಟಬಲ್, ಅನ್ಪ್ರೊಟೆಕ್ಟಿವ್, ಲೀಗಲ್ ಪ್ರೊಟೆಕ್ಷನ್ ಇಲ್ಲ. ಈಗ ಒಬ್ಬನೇ ಹೋದರೆ ಏನಾಗುತ್ತೆ, 4 ಸ್ಟ್ಯಾಬಿಂಗ್ ಆಗಿದೆ, 1 ಮರ್ಡರ್ ಆಗಿದೆ, ಇನ್ನೊಂದು ಅಟೆಂಪ್ಟ್ ಟು ಮರ್ಡರ್ ಆಗಿದೆ. ಈ ವಾತಾವರಣದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ? ಅವರು ಆಟೋ ಓಡಿಸ್ತಾರೆ, ಇಲ್ಲ ಪಿಕಪ್ ವ್ಯಾನ್ಸು, ಕನ್ಸ್ಟ್ರಕ್ಷನ್ ವರ್ಕು, ಇಂಥ ಫಿಶ್ಶು. ಅದೇ ಏನು ಒಂದು ಇದು ಇಂಡಿಯಾ ಈಸ್ ಟರ್ನಿಂಗ್ ಲೈಕ್ ಅ ಯುಗಾಂಡ ಆರ್ ರೋಗ್ ಸಿಟಿ. ಇಂಡಿಯಾ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಬಟ್ ಕರಾವಳಿ ಪ್ರದೇಶದಲ್ಲಿ ಇಟ್ಸ್ ಅ ಬ್ಯಾಡ್ ಲ್ಯಾಬೊರೇಟರಿ. It will bring bad name not only to the people of Dakshina Kannada, entire Karavali, as well as the state. So ಮಾಧ್ಯಮದವರು ವಿಚಾರಣೆಗಳೆಲ್ಲ ಕೂಡ, see, there must be a political understanding, a proper understanding of the history, misinformation, disinformation, ದ್ವೇಷ ಭಾಷಣೆಯನ್ನು ಕಟ್ ಮಾಡಿದ್ರೇನೆ ಇದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಇದು. ಸೊ ಇಷ್ಟು ನಿಲ್ಲಿಸ್ತೀನಿ. ಇದಕ್ಕೆ ಮೇಲೆ ಕ್ವಶನ್ಸ್ ಇದ್ದರೆ ಕೇಳ್ತೀನಿ.